ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು ನಿಮಗೆ 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ 10 ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣ ಪ್ರಶ್ನೋತ್ತರಗಳು ನೋಡೋಣ. ಸೊ ಈ ಹೋದ ವಿಡಿಯೋದಲ್ಲಿ ನಿಮಗೆ ಎಲ್ಲ 10ನೇ ತರಗತಿಯ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ನಿಮಗೆ ನೀಡಿದ್ದೀವಿ. ಎಲ್ಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ, ಚಾನಲಲ್ಲಿ ಪ್ಲೇಲಿಸ್ಟ್ ಮಾಡಿದ್ದೀವಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬಿಟ್ಟ ಸ್ಥಳವನ್ನು ಸೂಕ್ಷ್ಮವಾದ ಪದಗಳಿಂದ ಭರ್ತಿ ಮಾಡಿ. ಇಂಡಿಯಾ ಎಂಬ ಹೆಸರು ಸಿಂಧು ನದಿಯಿಂದ ಬಳಕೆಗೆ ಬಂದಿದೆ. ಭಾರತದ ಒಟ್ಟು 32,87,263 ಲಕ್ಷ ಚದರ ಕಿಲೋಮೀಟರ್ ಮೈಲಿಗಷ್ಟು ವಿಸ್ತಾರವಾಗಿದೆ. ಭಾರತ ಮಧ್ಯ ಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.1/2 ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ. ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಶ್ರೀಲಂಕಾ. ಭಾರತ ಹೊಂದಿರುವ ಉದ್ದವಾದ ಕರಾವಳಿ 6,100 ಕಿಲೋಮೀಟರ್ಗಳು ಆಗಿದೆ. ಭಾರತದ ಭೂ ಸ್ವರೂಪವನ್ನು 4 ಪ್ರಧಾನ ವಿಭಾಗವಾಗಿ ವಿಂಗಡಿಸಲಾಗಿದೆ. ಮಹಾ ಹಿಮಾಲಯ, ಹಿಮಾದ್ರಿ ಎಂದು ಕರೆಯುವರು. ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಶಿಖರವಾಗಿದೆ. ಉತ್ತರ ಭಾರತದ ಮೈದಾನವು ಮೆಕ್ಕಲು ಮಣ್ಣಿನಿಂದ ತುಂಬಿ ನಿರ್ಮಾಣವಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಸಹ್ಯಾದ್ರಿ ಎಂದು ಕರೆಯುವರು. ಕೆಳಗಿನ ಪ್ರಶ್ನೆಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಬರೆಯಿರಿ. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಭಾರತ ಭೂಮಿ ಯಾವ ಗೋಳಾರ್ಧದಲ್ಲಿದೆ? ಭಾರತ ಭೂಮಿ ಉತ್ತರ ಗೋಳದಲ್ಲಿದೆ. ಭಾರತದ ಭೂರಾಶಿ ದಕ್ಷಿಣ ತುದಿ ಯಾವುದು? ಭಾರತದ ಭೂರಾಶಿ ದಕ್ಷಿಣ ತುದಿ ಕನ್ಯಾಕುಮಾರಿ. ಭಾರತದ ದಕ್ಷಿಣ ತುದಿ ಹೆಸರೇನು? ಭಾರತದ ದಕ್ಷಿಣ ತುದಿ ಹೆಸರು ಇಂದಿರಾ ಪಾಯಿಂಟ್. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಮುಖ್ಯ ಅಕ್ಷಾಂಶ ರೇಖೆ ಯಾವುದು? ಭಾರತ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.1/2 ಡಿಗ್ರಿ ಅಂದರೆ ಹಾದು ಹೋಗುತ್ತದೆ. ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಇಂದಿರಾ ಪಾಯಿಂಟ್ ನಿಕೋಬಾರ್ ದ್ವೀಪದಲ್ಲಿದೆ. ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಯಾವುದು? ಹಿಮಾಲಯದ ಪಾದ ಬೆಟ್ಟಗಳು ಮತ್ತೊಂದು ಹೆಸರು ಶಿವಾಲಿಕ ಶ್ರೇಣಿ. ಭಾರತದ ಭೂಸ್ವರೂಪ ವಿಭಾಗದಲ್ಲಿ ಯಾವ ಇತ್ತೀಚಿನ ಅವಧಿಯನ್ನು ನಿರ್ಮಿತವಾಗಿದೆ? ಭಾರತದ ಭೂಸ್ವರೂಪ ವಿಭಾಗದಲ್ಲಿ ಶಿವಾಲಿಕ ಶ್ರೇಣಿ ಇತ್ತೀಚಿನ ಅವಧಿ ನಿರ್ಮಿತವಾಗಿದೆ. ಹಿಮಾಲಯ ಪರ್ವತದಲ್ಲಿ ಆಗುವ ಯೋಚನೆ ಯಾವುವು? ಇವು ಭಾರತಕ್ಕೆ ದಕ್ಷಿಣ ಒದಗಿಸುತ್ತದೆ. ಉತ್ತಮ ಉತ್ತರ ದೇಶದಿಂದ ಬೀಸುವ ಶೀತ ಗಾಳಿಯನ್ನು ತಡೆಯುತ್ತದೆ. ನದಿಗಳ ಉಗಮ ಪ್ರದೇಶವಾಗಿ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಅನುಕೂಲವಾಗಿದೆ. ವಿಶಾಲವಾದ ಮೈದಾನವನ್ನು ನಿರ್ಮಿಸಿದೆ. ವೈವಿಧ್ಯಮಯ ಸಸ್ಯ ಪ್ರಾಣಿಗಳು ಸಕಲ ಆಶ್ರಯ ತಾಣವಾಗಿದೆ. ಇವು ಖನಿಜ ಸಂಪನ್ಮೂಲಗಳು ಒಳಗೊಂಡಿದೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇವು ಹಿಮಾಲಯ ಪರ್ವತದಿಂದ ಪ್ರಯೋಜನಗಳು. ಪರಿಯಾರ ಪ್ರಸ್ಥಭೂಮಿ ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ. ಪರಿಯಾರ ಪ್ರಸ್ಥಭೂಮಿ ಒಟ್ಟು ಕ್ಷೇತ್ರ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್. ಇದು ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಇದು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದ ಜಾರ್ಖಂಡ್ ರಾಜಮಹಲ್ ಬೆಟ್ಟದಲ್ಲಿ ವಿಸ್ತರಿಸುತ್ತದೆ. ಇದು 14,000 ಕಿಲೋಮೀಟರ್ ಅಗಲವಾಗಿದೆ. ಶಿವಾಲಿಕ ಶ್ರೇಣಿಯ ಕುರಿತು ಬರೆಯಿರಿ. ಶಿವಾಲಿಕ ಶ್ರೇಣಿಯು ಹಿಮಾಲಯದ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು. ಇವು ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಇವುಗಳಲ್ಲಿ ಪಾದ ಬೆಟ್ಟಗಳು ಎನ್ನುವರು. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಈ ಮೈದಾನಗಳು ಡೌನ್ಗಳು ಎಂದು ಕರೆಯುವರು. ಈ ಸಮುದ್ರದಿಂದ 600ರಿಂದ 1,500 ಮೀಟರ್ಗಳಷ್ಟೇ ಎತ್ತರವಾಗಿದೆ. ಉತ್ತರ ಮೈದಾನ ಸಂಚಯನ ಮೈದಾನವೆಂದು ಕರೆಯುತ್ತೆ. ಏಕೆ? ಉತ್ತರ ಮಹಾ ಮೈದಾನವು ಪಶ್ಚಿಮದ ಸಿಂಧು ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆವರೆಗೂ ವಿಸ್ತರಿಸಿದೆ. ಬಹುತೇಕವಾಗಿ ಸಮತಟ್ಟಾಗಿ ಹಾಗೂ ನದಿಗಳ ಹೊತ್ತು ತಂದು ಹಾಕಿದೆ. ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದ್ದು ಇದನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ. ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಂದಿರುವ ವ್ಯತ್ಯಾಸ ತಿಳಿಸಿ. ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು. ದಕ್ಕನ್ ಪ್ರಸ್ಥಭೂಮಿಯು ಪಶ್ಚಿಮ ಘಟ್ಟಗಳಿವೆ. ಪೂರ್ವ ಘಟ್ಟದಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಪೂರ್ವಕ್ಕೆ ಪೂರ್ವ ಘಟ್ಟಗಳು ಇವೆ. ಇವು ಎತ್ತರವಾಗಿದೆ. ಇವು ಸಮುದ್ರಕ್ಕೆ ಹತ್ತಿರವಾಗಿದೆ. ಈ ಘಟ್ಟಗಳು ನದೀಕರಣಗಳಿಂದ ಅಲ್ಲಲ್ಲಿ ಪ್ರತ್ಯಕ್ಷ ಅಟ್ಟಿಲ್ಲ. ಇವುಗಳು ಎತ್ತರವಾಗಿಲ್ಲ. ಇವು ಸಮುದ್ರಕ್ಕೆ ಹತ್ತಿರವಾಗಿಲ್ಲ. ಈ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕವಾಗಿದೆ. ಇದು ಇವತ್ತಿನ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರ ಆಗಿದೆ. ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.